ದೇಶದ ಇತಿಹಾಸ ಸೃಷ್ಟಿ ಮಾಡಿದಂತ ಜಿಲ್ಲೆ. ಇಡೀ ರಾಷ್ಟ್ರದಲ್ಲಿ ಬೆಳಗಾಂ ಒಂದು ರಾಷ್ಟ್ರದ ಭೂಪಟದಲ್ಲಿ ಅತಿ ಒಳ್ಳೆ ಸ್ಥಾನ ಪಡೆದಿದೆ. ಮೊನ್ನೆ ನಾನು ಯಾವುದೋ ಒಂದು ಹೋಟೆಲ್ ಹೋಗಿದ್ದೆ, ಮಾಲೀಕರು ಹೇಳ್ತಿದ್ರು, ನಾವು ಯಾರು ಬೆಳಗಾಂ ಎಲ್ಲಿದೆ, ಬಾರ್ಡರ್ ಇದೆ, ಗೋವಾ ಪಕ್ಕದಲ್ಲಿದೆ, ಹುಬ್ಳಿ ಪಕ್ಕದಲ್ಲಿದೆ ಅಂತ ನಾವು ಹೇಳಿದ್ರು. ಈಗ ನೀವು ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು ನೋಡಿ, ಬೆಳಗಾಂಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ನಮ್ಮ ಒಂದು 50 ರೂಮ್ ಬುಕ್ ಮಾಡಿದ್ದು, ಊಟ ಮಾಡ್ತಿದ್ರು, ಆ ರೀತಿ ಎಲ್ಲರೂ ಕೂಡ ಸ್ವಾಭಿಮಾನ ಹೆಚ್ಚಿಗೆ ಬಂದಿತ್ತು. ಸೊ ಅವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಗಾಂಧಿ ಬಾವಿಲೆ ನಡೀತು. ಅಲ್ಲಿ ಮುಂದಕ್ಕೆ ನಾವೇನ್ ಮಾಡ್ಬೇಕು ಅಂತೇಳಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಎಲ್ಲರೂ ಕೂಡ ಸರಿಯಾದ ಸರ್ಕಾರಕ್ಕೆ ಕೊಡ್ತಾ ಇದೆ. ನಾವು ಅದನ್ನು ತೀರ್ಮಾನ ಮಾಡ್ತೀವಿ, ಅದನ್ನೇನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅದೊಂದು ಐತಿಹಾಸಿಕವಾದಂತ, ಎಲ್ಲಿ 100 ವರ್ಷದಿಂದ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ರು, ಅದೇ ಜಾಗದಿಂದ ನಾವು 100ನೇ ವರ್ಷದಿಂದ ನಾವು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಆ ಒಂದು ಮೀಟಿಂಗ್ ಕೂಡ ನಡೀತು. ಅನೇಕ ನಿರ್ಣಯಗಳೆಲ್ಲ ನಾವು ತಿಳಿಸಿದ್ದೇವೆ. 100 ವರ್ಷ ಹಿಂದೆ ಏನ್ ತೀರ್ಮಾನ ಮಾಡ್ತು ಅದೊಂದು ದಾಖಲೆ ಕೂಡ ನಮ್ಮ ಹತ್ರ ಇದೆ. ಇವತ್ತೇನ್ ತೀರ್ಮಾನ ಮಾಡ್ತು ಅದು ದಾಖಲೆ ಕೂಡ ಇದೆ. ಆ ದಾಖಲೆನ 21ನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದಲ್ಲಿ ಅದನ್ನ ಬಿಡುಗಡೆ ಅಂತ ನಾವು ಮಾಡ್ತೇವೆ. ಇನ್ನು ಕೆಲವು ಇತಿಹಾಸ ಪುಸ್ತಕಗಳು ಕೂಡ ಬಿಡುಗಡೆ ಮಾಡುತ್ತಾರೆ. ಇದಕ್ಕೆ ನಾವು ಇಡೀ ರಾಜ್ಯದ ಎಲ್ಲಾ ಕಡೆಯಿಂದ ಕನಿಷ್ಠ ಒಂದು 100 ಜನ ಬರಬೇಕು ಅಂತ ಅವ್ರಿಗೆ ಮನವಿ ಮಾಡಿದ್ದೇವೆ. ಯಾಕಂದ್ರೆ ಜನ ಜಾಸ್ತಿ ಬರೋದು ಮುಖ್ಯ ಅಲ್ಲ, ಅವರು ಸಾಂಕೇತಿಕವಾಗಿ ಪ್ರತಿನಿಧಿಗಳಾಗಿ ಇಲ್ಲಿಗೆ ಬರಬೇಕು. ಅವತ್ತು ಎಷ್ಟು ಜನ ಬಂದಿದ್ರು, ಇಡೀ ರಾಜ್ಯದಿಂದ ಎಲ್ಲ ದೇಶದ ಉದ್ದಕ್ಕೂ ಕೂಡ ಅವತ್ತು 100 ವರ್ಷದ ಹಿಂದೆ ಬಂದಿದ್ರು. ಸೊ ಅದಕ್ಕೆ ಮುಂದಕ್ಕೆ ಆಗ್ತಿರುತ್ತೆ. ಇದು ನಮ್ಮ ನಮ್ಮ ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮ, ಕೆಪಿಸಿ ಕಾರ್ಯಕ್ರಮ, ಎಸಿಸಿ ಕಾರ್ಯಕ್ರಮ, ನೆಕ್ಸ್ಟ್ ಸರ್ಕಾರದ ಕಾರ್ಯಕ್ರಮ ಸುವರ್ಣಸೌಧದಲ್ಲಿ ಗಾಂಧಿಯ ಪ್ರತಿಮೆಯನ್ನ, ಹೊಸ ಪ್ರತಿಮೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಜನ ಉಪಸ್ಥಿತಿ ಇರ್ತಾರೆ. ಮಿಕ್ಕಿದ್ದು ಎಲ್ಲಾ ಪಾರ್ಟಿಗೂ ತಿಳಿಸಿದೀವಿ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸ್ತಾರೆ. ಸೊ ಎಲ್ಲಾ ಪಕ್ಷದ ಸಂಸತ್ ಸದಸ್ಯರಿಗೆ, ಶಾಸಕರು ಕೂಡ ಇನ್ವಿಟೇಷನ್ ಹೋಗ್ಬೇಕು ಅಂತ ಈಗಾಗಲೇ ಸರ್ಕಾರ ತಿಳಿಸಿದೆ. ಸ್ಪೀಕರು, ನಮ್ಮ ಕೌನ್ಸಿಲ್ ಚೇರ್ಮನ್ ಅವರೆಲ್ಲ ಕೂಡ ಲೋಕಲ್ ಮಿನಿಸ್ಟರ್ಸ್ ಕೂಡ ಎಲ್ಲ ಇರ್ತಾರೆ, ಎಂಪಿಸ್ ಕೂಡ ಇರ್ತಾರೆ. ಆ ಕಾರ್ಯಕ್ರಮ ಕೂಡ ನಡೀತದೆ. ಸೊ ಇದೊಂದು ಅದಕ್ಕೆ ಈಗಾಗಲೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಪ್ರಿಯಾಂಕಾ ಗಾಂಧಿ ಮತ್ತು ಇನ್ನು ಅನೇಕ ನಮ್ಮ ಮುಖಂಡಗಳೆಲ್ಲ ಅದಕ್ಕೆಲ್ಲ ಸಿದ್ಧತೆ ಎಲ್ಲ ಈಗಾಗಲೇ ಬೆಳಗ್ಗೆಯಿಂದ ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ. ಅವರು ಕೂಡ ಈಗಾಗಲೇ ರಿವ್ಯೂ ಮಾಡಿದ್ದಾರೆ. ನಾಳೆ ನಾವು ಧಾರವಾಡ ಹೋಗ್ತಾ ಇದ್ವಿ, ಅಲ್ಲೂ ಕೂಡ ಮೀಟಿಂಗ್ ಮಾಡ್ತಾ ಇದ್ವಿ. ಸಿದ್ಧತೆಯನ್ನು ಯಾರ್ಯಾರು ಬರ್ತಾರೆ ಕನ್ಫರ್ಮ್ ಆಗಿದೆಯಾ? ರಾಹುಲ್ ಗಾಂಧಿ ತಿಳಿಸ್ತೀವಿ. ಇಷ್ಟೊತ್ತಿಗೆ ಹೇಳಿದೀವಲ್ಲ, ಇನ್ನು ಮಿಕ್ಕಿದ ಇನ್ನ 3 ದಿನ ಇಲ್ಲೇ ಇರ್ತೀನಲ್ಲ ಸರ್. ಕಳೆದ ಸಂದರ್ಭದಲ್ಲಿ ಬೆಳಗಾಂ ಮೀಡಿಯಾದವರಿಗೆ ಒಂದು ಕನಿಷ್ಠ ಪಾಸ್ ಕೊಡೋ ಕೆಲಸವೂ ಆಗಿರಲಿಲ್ಲ ಸರ್. ಇಲ್ಲ, ಅದು ಹೇಳ್ತೀನಿ ಕೇಳಿ. ಅದು ನನಗೆ ಆಮೇಲೆ ಗೊತ್ತಾಯ್ತು. ಅದು ಮೀಡಿಯಾ ಡಿಪಾರ್ಟ್ಮೆಂಟ್ಗೆ ಅಂತ ಸಪರೇಟ್ ವಹಿಸಿದ್ದು. ಅದು ಹೆಚ್ಚು ಕಮ್ಮಿ ಆಗಿದೆ. ಅಲ್ಲಿ ಒಳಗಡೆ ಇಲ್ಲ, ನೆಕ್ಸ್ಟ್ ಡೇ ಮಾಡಿ ಕೊಡ್ಬೇಕಾಯ್ತು. ಈಗ ಖಂಡಿತ ನೀವಿಲ್ಲದೆ ನಮ್ದೇನು ಇಲ್ಲ, ಖಂಡಿತ ಅದನ್ನ ಸರಿ ಮಾಡ್ತೀನಿ. ನಿಮ್ದೊಂದು ಪಟ್ಟಿನ ತರ್ಸ್ಕೊಳ್ತೀನಿ. ತರಿಸ್ಕೊಂಡು ನಿಮ್ಗೆಲ್ಲ ಏನ್ ಪಾಸ್ ಕೊಡ್ಬೇಕು, ಎಲ್ಲಿ ಗೌರವದಿಂದ ನಿಮ್ಗೆ ಕೊಂಡಿರ್ಬೇಕು, ಆ ಕೆಲಸ ಖಂಡಿತ ಹುಬ್ಳಿ, ಧಾರವಾಡ, ಬೆಳಗಾಂ, ಬೆಂಗಳೂರು ನಿಮ್ಗೆ ಸಪರೇಟ್ ಆಗಿ ವ್ಯವಸ್ಥೆ ಮಾಡೋಣ. ಜಗದೀಶ್ ಶೆಟ್ಟರ್ ಅವರು ಕಳೆದ ಬಾರಿ ಏನು ಮಾಡಿದ ಕಾರ್ಯಕ್ರಮಗಳಿಗೆ ನೋಡ್ರಿ, ಕಲ್ಲಲ್ಲಿ ಅವ್ರ ಹೆಸರಿದೆ, ಅದು ಕಲ್ಲಲ್ಲಿ ಇನ್ವಿಟೇಷನ್ ನಾ ಕೊಡ್ತೀನಿ. ಸುಮ್ನೆ ಮೊಸದ ಕಲ್ಲು ಹುಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ನಾನೇ ಹೇಳ್ತಾ ಇದ್ದೀನಿ, ಎಲ್ಲಾ ಪಾರ್ಟಿ MLA-ಗಳಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ, MP-ಗಳಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರು ಈ ಭಾಗದ ಸಂಸತ್ ಸದಸ್ಯರಿದ್ದಾರೆ, ಖಂಡಿತ ಅವ್ರಿಗೂ ಮಾಡ್ತೀವಿ. ನಮ್ಮ ಹೆಣ್ಮಗಳು
MP ಅವರು ಪ್ರಿಯಾಂಕಾ ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ, ಲೋಕಲ್ ಮಂತ್ರಿಗೂ ಇನ್ವೈಟ್ ಮಾಡ್ತೀವಿ. ಎಲ್ಲ ಸರ್ಕಾರ ಕಾರ್ಯಕ್ರಮ, ಪಾರ್ಟಿ ಕಾರ್ಯಕ್ರಮ ಅಲ್ಲ, ಗಾಂಧೀಜಿದು. ಇಲ್ಲಿದು ಯಾರು ಬೇಕಾದ್ರೂ ಬರ್ಬೋದು, ಬಿಜೆಪಿ ಅವ್ರು ಬಿಟ್ಟು, ದಳದವ್ರು ಬಿಟ್ಟು ನೀವೆಲ್ಲ ಬರ್ಬೋದು. ಸಾರ್ವಜನಿಕರು ಯಾರು ಬೇಕಾದ್ರೂ ಬರ್ಬೋದು. ಇದು ಪಬ್ಲಿಕ್ ಕಾರ್ಯಕ್ರಮ. ಈ ಸಮಾವೇಶ, ಈ ಜೈ ಭೀಮ್ ಎಲ್ಲರೂ ಸೇರ್ಬೋದು, ಬಾಪು ಎಲ್ಲರೂ ಸೇರ್ಬೋದು. ಸಂವಿಧಾನ ನಮ್ಮ ನಿಮ್ಮೆಲ್ಲರ ಆಸ್ತಿ, ಅದು ಎಲ್ಲರೂ ಸೇರ್ಬೋದು. ಡಿನ್ನರ್ ಪಾಲಿಟಿಕ್ಸ್ ಬೇಕಾಯ್ತು ಸರ್. ಈಗ ನೀವು ಹೈಕಮಾಂಡ್ ನಾಯಕರು ಒತ್ತಾಯ ಮೇಲೆ ಡಿನ್ನರ್ ಪಾಲಿಟಿಕ್ಸ್ ಬೇಕಾಯ್ತು. ಈ ಸತೀಶ್ ಜಾರಕಿಹೊಳಿ 30ಕ್ಕೂ ಅಧಿಕ ಶಾಸಕರು ದುಬೈ ಬಿಟ್ಟಿದ್ದಾರೆ. ಅಲ್ಲಪ್ಪ, ನನಗೆ ಅವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡೋಕೆ ಹೋಗುದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.